ಪ್ರಮೀಳಮ್ಮ, ಪ್ರಮೀಳಮ್ಮ, ಅಮ್ಮಣಿ, ಹೇ ಪ್ರಮೀಳಮ್ಮ. ಹಾಗಾದ್ರೆ ಪುಟ್ಟಂಗಜ್ಜಿ ಯಾವಾಗಲೂ ಬಂದಿದ್ದೀರಾ ಬೆಂಗಳೂರಿಂದನ? ಯಾವಾಗ ಬಂದ್ರಿ? ಏಟ ತಾತಜ್ಜಿ ಬಂದು? ಏ ಅಮ್ಮಣ್ಣಿ ಪ್ರಮೀಳಮ್ಮ, ನೀನು ಫೋನ್ನ ನ್ಯಾಯವಾಗಿ ಕೇಳೋಣ ಒಂತಾಗಿ. ಯಾವಾಗನ ಫೋನ್ ಮಾಡಲಿ ನಿನಗೆ ನೆಟ್ವರ್ಕ್ ಇಲ್ಲ ಅಂತೈತಿ. ಹಾಂ, ಅದೆಲ್ಲ ನಾವು ಒಂತಾಗೆ ನೇರ್ಪ ಜಾಕಿಕ್ಕು. ಆ ಗೌಡ್ರು ಮಾಡ್ಯವ್ರೆ, ನಮ್ಮ ಸೀನಪ್ ಮಾಡ್ಯವ್ನೆ, ಯೋಸ್ ಜನ ಮಾಡಿರ್ ಗೊತ್ತೆ ನಿಂಗೆ ಫೋನ್. ಕುಯ್ 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 ಅಂತ ಸುಮ್ಮನೆ ಹಾಕೈತಿ. ಎಲ್ಲ ನೇರ್ಪ ಜಾಕಿ ನೆಟ್ಟನ್ ಜಾಕಿಕ್ಬೇಕಮ್ಮ. ಏನ ಎಳ್ಳೆ ಸಮಯಕ್ಕೆ ಒಳ್ಳೇದು ಕೆಟ್ಟದ್ದು ಆದಾಗ ಫೋನ್ ಮಾಡೋಕ್ಕೆ ಅಂತ ತಾನೆ ಫೋನ್ ಇರೋದು. ಎಲ್ಲ ಒಂತಾಗಿ ನೆಟ್ ಜಾಕಿಕ್ಕು. ಹ್ಞೂ ಕಣ್ಪುಟ್ಟಂಗಜ್ಜಿ, ನಮ್ಮ ಅಂತಾಗೆ ಏರ್ಟೆಲು ನೆಟ್ವರ್ಕೇ ಸಿಗಲ್ಲ. ಯಾರು ಫೋನ್ ಮಾಡಿದ್ರು ಹಿಂಗೆ ಅಂತಾರೆ, ನಿನಗೆ ಫೋನೇ ಬರೋಲ್ಲ ಅಂತಾನೆ. ನಾನು ಸಿರಾದ ಕಡೆ ಹೋದಾಗೆಲ್ಲ ಹಂಗೆ ಅಂದ್ಕೊಂತೀನಿ, ಒಂದು ಜಿಯೋ ಸಿಮ್ ತಗೊಂಬರೋಣ ಅಂತಾನೆ. ಹೋದಾಗ ಮಾಡ್ತದೇ ಬರ್ತೀನಿ. ಇದು ಬಿಡು ಪುಟ್ಟಂಗಜ್ಜಿ, ನೀವು ಹೋಗಿದ್ರಲ್ಲ ಬೆಂಗಳೂರಿಗೆ, ಹಣ್ಣು ಕಾಯ ಏನಾತಜ್ಜಿ? ಓ ಏನು ಪುಟ್ಟಂಗಜ್ಜಿ, ಏನು ನೆನೆ ದಿನ ಕಾಣ್ತಿರ್ಲಿಲ್ಲ, ಎಲ್ಗೆ ಹೋಗಿದ್ರಿ? ಗೌಡ್ರು ಯಾಕೋ ಬೆಂಗಳೂರಿಗೆ ಹೋಗ್ತೀವಿ ಅಂತಿದ್ರು, ನೀನು ಹೋಗಿದ್ದಂತೆ. ಎಲ್ಲ ಬೋರ್ ಅಜ್ಜ. ಅದ್ಯಾಕಜ್ಜ ಹಂಗೆ ಬಾಯಿ ಮಾಡ್ತೀಯ ಬಂದ್ರೆ ಬಟ್ಟು ನಿಧಾನಕ್ಕೆ ಮಾತಾಡೋಕ್ಕಾಗಲ್ವೇ? ಹೊರೆ ಹೊಡಿಯೋಕೆ ಯಾಕೆ ಕಿರುಸ್ತಾನೆ ಅಜ್ಜ, ನಿಧಾನಕ್ಕೆ ಮಾತಾಡು. ನೀನೇ ಸೀಮೆ ಕೆಡಿಸಿದ್ದ ಅಜ್ಜ ನೀನು. ಹಾಂ, ಸೀಮೆ ಕೆಡಿಸ್ತಾನೆ ನೀನು. ಎಲ್ಲ ಗೊತ್ತಿದ್ರು ಬೆಂಗಳೂರಿಗೆ ಹೋಗಿದ್ದಂತೆ ನೀನು ಕಾಮಲ್ಲ ಅಂಶ. ಯಾಕಜ್ಜ ನಿಂಗೇನು ನಿಂಗೆ ಗೊತ್ತಿಲ್ವ ಹಂಗಾರೆ ನಾವು ಯಾಕೆ ಬೆಂಗಳೂರಿಗೆ ಹೋಗಿದ್ವಿ ಅಂತಾನೆ? ಅಲ್ಲ ಶಾನ ಬಿತ್ರ ನೀನು. ಹಾಂ, ಇವ್ರ ಬಾಯ ಏನು ಗೊತ್ತೈತಿ ಅಂತ ಕೇಳೋಕ್ಕೆ ನೀನು ಬಂದಿರೋದು. ಹಾಂ, ಎಲೆ ಗೊತ್ತಿತ್ತು ಕಣ್ಪುಟ್ರಂಗಜ್ಜೆ, ಸುಮ್ಮನೆ ನಾನು ನಕ್ಸಾರ್ಕಂಗಂದೆ. ಅದು ಬಿಡು, ಈಗ ಬೆಂಗಳೂರಿಗೆ ಹೋಗಿದ್ರಲ್ಲ ಪ್ರಮೀಳಮ್ಮನ ವಿಚಾರವಾಗಿ ಎಲ್ಲ ಸುಸೂತ್ರವಾಗಿ ಆತು. ಹಣ್ಣು ಕಾಯೋ ಎಲ್ಲ ಒಪ್ಪಿಗೆ ಮಾಡ್ಕೊಂಬಂದ್ರು. ನಿಂತವ್ ನಾನು ಆಮೇಲೆ ಮಾತಾಡ್ತೀನಿ, ನಡಿ ಇವಾಗ. ಆದಾಗ ಬೇದಾಗ ನಿಂತ್ಕೊಂಡು ಮಾತಾಡೋ ವಿಚಾರಗಳಲ್ಲ ಇವು. ಹಾಂ, ಯಾರನ್ನ ಕೇಳಿಸ್ಕೊಂಡ್ರೆ ಏನು ತಿಳ್ಕೊಂಬನ ಹೇಳು? ನೀನು ವಯಸ್ಸಾಯೈತೆ ಹೊರ್ತು ನೀನು ತಲೆಗೆ ಬುದ್ಧಿ ಬೆಳೆದಿದ್ದು ಕಣಜ್ಜ. ಹಾಂ, ನಡಿ, ನಾನು ಪ್ರಮೀಳಮ್ಮನೂ ಗೌಡ್ರ ಮಂತಕ್ಕೆ ಬರ್ತೀವಿ. ಹಾಂ, ಗೌಡ್ರ ಮಂತಕ್ಕೆ ಬಂದು ಅಲ್ಲೇ ಕುತ್ಕೊಂಡು ಮಾತಾಡೋಣ. ಹಂಗೆ ನಮ್ಮ ಸೀನಪ್ಪಿದ್ರೆ ಕರ್ಕೊಂಡೋಗಲ್ಲೆಲ್ಲ, ನಮ್ಮ ಸೀನಪ್ಪಿದ್ರೆ ನಾವು ಬರ್ತೀವಿ ಒಟ್ಟೊತ್ತಿಗೆ. ನಿನ್ನ ಮಗನ ಹುಡಿಕೊಂಡು ಹೋಗಿಬಿಟ್ರೆ ಶ್ರೀರಾಮಚಂದ್ರ ಜಿಂಕೆ ಹುಡಿಕೊಳ್ಳೋದಂಗೆ ಹಾಕೈತಿ. ಹಾಂ, ಸರಿ ಆತು, ಅಲ್ಲೇ ಇದ್ರೆ ಕರ್ಕೊಂಡು ಹೋಗ್ತೀನಿ ಹೇಳು. ಅಮ್ಮಣ್ಣಿ, ಈಗ ಎಲ್ಲ ಹೇಳ್ತೀನಿ, ಒಳಕ್ಕೆ ನಡಿ ಇವಾಗ. ಇಲ್ಲೇ ನಿಂತ್ಕೊಂಡು ಮಾತಾಡಕ್ಕೆ ನನಗೆ ಯಾಕೋ ಸರಿ ಆಗ್ತಿಲ್ಲ. ನಡಿ ಒಳಕ್ಕೆ ನಡಿ. ಹೇಳು ಪುಟ್ರಂಗಜ್ಜಿ, ಇವಾಗ ಬೆಂಗಳೂರಾಗ ಏನೇನಾಯ್ತು, ಎತ್ತೆತ್ತಾತು, ನಮ್ಮ ಯಪ್ಪ ಸಿಕ್ಕಿದ್ದೆ. ಹಾಂ, ಹೇಳು, ಎಲ್ಲ ಹೇಳು. ಯಾರಮ್ಮ? ನಮ್ಮ ಸುಶೀಲಮ್ನೆ. ಇವಳು ಕಣ್ಣು ಮರಿಯಾಗಿಲ್ಲ. ನಾನು ಇದ್ದಿರ್ ಬಾರೇ ಅಮ್ಮಯ್ಯ ಸುಶೀಲಮ್ಮ, ಬಾಬಾ ಇದ್ದಿರ್ ಹೋಗಣ ಬಾ. ನೀನೇನು ಸ್ಯಾರ್ಗಿರ್ ಕಡೆ ಓಡಿಚಮ್ಮ, ಒಂದ್ಸಲ ಮರಿಯಾಗಿಲ್ಲ ನಿನಗೆ. ಬಾಬಾ ಇದ್ದಿರ್ ಬಾ. ಹಾಗಳತಿ ನೀನು ಇಲ್ಲಿದ್ದೀಯ? ನಾನು ಊರೊಂದು ಕಡೆಯಿಂದ ಹುಡುಕಿನಮ್ಮ. ಅಲ್ಲೈತೆ ಇಲ್ಲೈತೆ ಅಂತಾನೆ. ರಂಗಮ್ಮರ ಮಂತಕ್ಕೆ ಹೋಗಿದ್ದೆ, ತೊಣಸಕಾಯರ್ ಮಂತಕ್ಕೆ ಹೋಗಿದ್ದೆ, ಕರಿಯಜ್ಜರ್ ಮಂತಕ್ಕೆ ಹೋಗಿದ್ದೆ, ಎಲ್ಲೂ ಇಲ್ಲ. ನೀನು ಮಂತೆಯಿಂದ ಬರ್ಬೇಕಾದ್ರೆ ಹೋಗ್ತೀನಿ ಅಂತ ಹೇಳೂ ಇಲ್ಲ. ಹಂಗೆ ಬೈಯಿದ್ದೆ. ಹುಡುಕಿ ಸಾಕಾಗೋತು ಹೋಗತ್ತ. ಅದೇ ರಾತ್ರಿ ಬಂದಿದ್ದು ಹೊತ್ತು ಮುಳುಕಿತ್ತಲ್ವೇ, ಪ್ರಮೀಳಮ್ಮವ್ರ ಮಂತಕ್ಕೆ ಬಂದಿರಲಿಲ್ಲ. ನಾನು ಏನು ಹೇಳೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಬಂದು ಆಲೆ ಹುಡುಕಿಯನ್ನು ಓಡ್ ಬೈಜ್ಜ ನೋಡ್ ನನ್ನ ನೀನು. ನಾನೇನು ಗೊತ್ತಿರ್ಲಿಲ್ಲ ಕಣತೆ. ಅದೇ ಗೌಡ್ರು ಹೇಳ ಕಳಿಸಿದ್ರು, ಪ್ರಮೀಳಮ್ಮನ್ನು ಸುಶೀಲಮ್ಮನ್ನು ಪುಟ್ಟರಂಗಜ್ಜನು ಕರ್ಕೊಂಬೋಗ್ರಿ ಅಂತ. ಅದಕ್ಕೆ ನಾನು ಬಂದೆ ಇತ್ತ. ನೀನು ಇಲ್ಲಿದ್ಯಾ? ಪ್ರಮೀಳಗೆ ಬರೀ ಹೋಗೋಣ. ಎಲ್ಲಿ ತಡೆಯ ಅಮ್ಮಣ್ಣಿ ಹೋಗೋಣ. ಅಲ್ಲೇನಾಯ್ತು ಎತ್ತಾತು ಅಂತನ ಪ್ರಮೀಳಮ್ಮಗೆ ಹೇಳೋದು ಬೇಡವೆ? ಹೇಳ್ತೀನಿ ತಡಿ, ಹೋಗೋಣ. ಆ ಗೌಡ್ರು ಕರೆದ್ರು ಕರೀಲಿ, ಒಂದು 10 ನಿಮಿಷ ಕಾಯ್ತಾರೆ. ಏನು ಪ್ರಮೀಳಮ್ಮ, ಏನಾಯ್ತು ಅಂದರೆ ಹೇಳು ಪುಟ್ಟರಂಗಜ್ಜಿ, ರಪ್ಪನು ನನಗೆ ತಡ್ಕೊಂಬಕ್ಕಾಗ್ತಿಲ್ಲ. ರಪ್ಪನ ಕೇಳಬೇಕು ಅನ್ನಿಸ್ತೈತಿ. ನಮ್ಮ ಯಪ್ಪ ಚೆನ್ನಾಗಿತ್ತ ಹೋಗ್ಲಿ. ಪ್ರಮೀಳಮ್ಮ, ನಿಮ್ಮ ಯಪ್ಪಗೇನಮ್ಮ ಬೋಲ್ ಚಂದ ಕೈದಾನೆ, ಒಳ್ಳೆ ರಾಜ್ಕುಮಾರ್ ಇದ್ದಂಗಿದ್ದ. ಈಗ ಅದು ಬಿಡು, ಹೇಳ್ತೀನಿ ಕೇಳಿಲ್ಲ. ನಾವು ಹೋಗಿದ್ದು ಕತೆ ಹೇಳ್ತೀನಿ. ಸಿರಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತೀವಿ, ಗೌರ್ಮೆಂಟ್ ಬಸ್ಸ. ಅದ್ಯಾತ ಸೋಮೇದನೋ ಏನೋ ಆ ಬಸ್ ಹತ್ತೀವಿ. ಸೀದನ ತುಮಕೂರು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ.
ತುಮಕೂರ್ಗೆ ಬಸ್ ಸ್ಟ್ಯಾಂಡ್ಗೆ ಹೋದಿ. ಅದೇ ನಿಮ್ಮ ಯಪ್ಪರ ಅಕ್ಕಯ್ಯ ರಾಧಮ್ಮ ಬತ್ತಾಳೆ ಅಂತ ಅಲ್ಲೊಂದು 10 ನಿಮಿಷ ಕಾದ್ವಿ. ಆಯಮ್ಮಣಿನ ಬಂದ್ಲು. ಅಮ್ಮಣಿ ಪ್ರಮೀಳಮ್ಮ, ನಾನೇನು ಅನ್ಕೊಂಡಿದ್ದೆ ನಿಮ್ಮ ಯಪ್ಪನ ಥರನೇ ನಿನ್ನ ನಾದ್ನಿನೋ ಸಿಗಮ್ನೇನಾಗಬೇಕು ಯಮ್ಮ ರಾಧಮ್ಮ. ಅವಳು ಅನ್ಕೊಂಡಿದ್ದೆ ಸಿಡುಕ್ ಮೂತಿ ಅಂತಾನೆ. ಹೇ ಎಂಥ ಬಾವಣಿಕೆ ಅಸ್ತಿ ಅಂತ ಅಂದರೆ, ಬಿಡಮ್ಮ, ಯಾರೆತ್ತು ಮಗಳನ ಆಗಲಿ ನನ್ನ ತಾಯಿ ಭಾಳ ಗೌರವ ಕೊಡ್ತಾಳೆ. ದೊಡ್ಡರಿಗೂ ಚಿಕ್ಕರಿಗೂ ಭಾಳ ಗೌರವ ಕೊಡ್ತಾಳೆ. ಒಳ್ಳೆ ಮನಸ್ತಿ. ನಾನು ಬಂದು ನೋಡ್ಬಿಟ್ರೆ ಒಳ್ಳೆ ಅಂಗನವಾಡಿ ಮೇಡಮ್ ಬಂದಂಗೆ ಬಂದ್ಲು. ಓಹೋ ಯಮ್ಮ, ನಮ್ಮನ್ನೇನು ಕಣ್ಣೆತ್ತು ನೋಡ್ತಾಳೆ ಇಲ್ವೋ ಅನ್ಕಂಡು. ಆಮೇಲೆ ಗೊತ್ತಾಯ್ತು ಮನ್ಸನ್ನ ಬಟ್ಟೆ ಮೇಲೂ ಮೇಕಪ್ ಮೇಲೂ ನೋಡಿ ಅಳಿಬಾರ್ದು, ಅವ್ರ ಮನ್ಸು ಒಳ ಮನ್ಸು ಅರ್ಥ ಮಾಡ್ಕೋಬೇಕು ಅಂತ ಆ ಅಮ್ಮಣ್ಣಿ ನೋಡಿ ಕಲ್ತ್ಕೊಂಡೆ ನಾನು. ಈ ಕಡೆ ಅಮ್ಮಣ್ಣಿ ತೂಕನಾದ ಮಾತ್ಕಣೆ ಆಡೋದು ನಿಮ್ಮ ಏನು ರಾಧಮ್ಮ, ತೂಕನಾದ ಮಾತಾಡ್ತಾಳೆ. ಅಂತ ಪೊಳು ಮಾತಾಡೋದು, ಹಂಗೊಂದು ಹಿಂಗೊಂದು ಮಾತಾಡೋದಿಲ್ಲ. ತೂಕನಾದ ಮಾತಾಡ್ತಾಳೆ. ತಿರ್ಗಾ ಬರ್ತಾಳೆನ, ನಾವು ಬೆಂಗಳೂರು ಬಸ್ ಹತ್ತೀವಿ. ಬೆಂಗಳೂರು ಬಸ್ ಹತ್ತಿರೆ ನನಗೂ ಸುಶೀಲಮ್ಗೂ ರಾಧಮ್ಗೂ ಹೆಂಗ ಸೀಟ್ ಸಿಕ್ತು. ನಮ್ಮ ಸೀನಪ್ಪಗೂ ಗೌಡ್ರಿಗೂ ಸೀಟೇ ಸಿಗಲಿಲ್ಲ. ಹೆಂಗ ಒಂದು ಅರ್ಧ ಅಲ್ಲಿ ಅದೆಂತದಪ್ಪ ಅದು, ಇದು ನೆಲಮಂಗ್ಳವೋ ದಾಬಾಸ್ಪೇಟೆನೋ, ಅಲ್ಲಿಗೆ ಹೋಗ್ಕಲೇನೋ ಯಾರೋ ಎದ್ದೋದ್ರು ಗೌಡ್ರು ನಿಂತ್ಕೊಂಡು ಕುಕೊಂಡ್ರು. ನಮ್ಮ ಸೀನಪ್ಪ ನಿಂತ್ಕೊಂಡ. ಹಿಂಗೆ ಆಗಿ ಹೋತು 8ನೇ ಮೈಲಿಗೆ ಹೋಗಿ ನಮಗೆ ಗೊತ್ತಿದ್ರಲ್ವೇ ಇಳಿದ್ವಿ. ಅಲ್ಲಿ ರಾಧಮ್ಮ ಇಳಿದ್ವಿ. ಇಳಿದು ಅಲ್ಲಿಂದ ಸೀದಾ ಆಟ ಮಾಡ್ಕೊಂಡು ನೆಲಗದ್ರಳ್ಳಿಗೆ ಹೋದ್ವಿ. ನೆಲಗದ್ರಿಗಳಿಗೆ ಹೋಗಿ ನಾವು ನೋಡಿರಲಿಲ್ಲ. ರಾಧಮ್ಮನೆ ಕರ್ಕೊಂಡೋದ್ಲು ನಿಮ್ಮ ಯಪ್ಪ ರೂಮಿನ ತಕ್ಕಿ. ಕರ್ಕೊಂಡು ಹೋದಾಗ ನಿಮ್ಮ ಯಪ್ಪ ಬಾತ್ರೂಮ್ಗೆ ಹೋಗಿದ್ದ. ಬಾತ್ರೂಮ್ಗೆ ಹೋದಾಗ ನಾವು ಹೋದಾಗ ಒಂದು 2-3 ಸಲ ಕೂಗಿವಿ. ಎಲ್ಲಪ್ಪ ಹಿಂಗೆ ಗಣೇಶಪ್ಪ ಅಂತಾನ ಅವ್ರ ಅಕ್ಕಯ್ಯನೇ ಕೂಗಿಳು ರಾಧಮ್ಮ. ಬಂದ ಆಮೇಲೆ ಬಂದಾಗ ಮಾತುಕತೆ ಶುರುವಾತ್ ಕಣೆ ಅಮ್ಮಣ್ಣಿ. ನೀನು ಒಳ್ಳೆ ಕಣತೆ ನೀನು. ಅಯ್ಯ ಎಳ್ನೀರ್ನಾಕ್ ನೀರು ಹೋಗಿದ್ದೆ ಹೆಂಗೆ ಅಂತ ಎಲ್ಲನ ಉಂಡಿದ್ದು ತಿಂದಿದ್ದು ಯೋತಿದ್ದು ಎಲ್ಲ ಹೇಳ್ತಾ ಕುಕಂತ್ಯ. ಆ ಪ್ರಮೀಳಮ್ಮಲ್ಲಿ ಏನು ಮಾತಾಡಿರಿ ಅದನ್ನು ಕೇಳಿದ್ರೆ ನೀನು ಇಲ್ಲಿಂದ ಶಿರಾದಿಂದ ಹೊರಟಿದ್ದು, ತುಮಕೂರಾಗ ಸಿಕ್ಕಿದ್ದು, ಅಲ್ಲೆಲ್ಲ ನಿಂತ್ಕೊಂಡಿದ್ದು ಕುಕೊಂಡಿದ್ದು ಇದನ್ನೆಲ್ಲ ಹೇಳ್ತೀಯ. ಯಾವ ಕೈಲಾಕೈತಿ ಕೇಳಾಕಿ. ಒಳ್ಳೆ ಸೀರಿಯಲ್ ಹೇಳ್ದಂಗೆ ಹೇಳ್ತೀಯ ನೀನು. ಭಾರತ ಎತ್ತವ್ರ ಅಪ್ಪನ ಹೋಗನ. ಪರವಾಗಿಲ್ಲ ಕಣೆ ಅಮ್ಮಣ್ಣಿ ನೀನು. ಸುಶೀಲಮ್ಮ ಈ ನಡುವೆ ಜೋರಾಗಿ ಮಾತಾಡೋದು ಕಲ್ತಿದ್ಯಾ? ತಡೆಯ ಬಂದ್ರ ಬಟ್ಟು. ಮತ್ತು ನಾವು ಹೆಂಗೆ ಹೋದ್ವಿ ಹತ್ತೋದ್ವಿ ಅಂತಾನೆ ಪ್ರಮೀಳಮ್ ಹೇಳೋದು ಬೇಡವೆ? ಅಮ್ಮಯ್ಯ ನಿಮ್ಮಂಗೆ ಸ್ಟೈಲಾಗೆ ನನಗೆ ಮಾತಾಡಕ್ಕೆ ಬರಲ್ಲ. ನಾವು ಹಳ್ಳಿ ಜನ ನೋಡು ಈಗ ಹಿಂಗೆ ಮಾತಾಡೋದು. ಹೆಂಗೆ ಎತ್ತ ಅಂತ ಹೇಳಕ್ ಕೂಕೊಂಡ್ರೆ ನಾನೇ ಬೈತಿಯಲ್ಲ ನಿನ್ಲೆ ಅಕ್ಕ ಹಾಕು. ಅದೇ ಬೇಜಾರು ಮಾಡ್ಕೋಬೇಡ. ಅದೇ ಗೌಡ್ರು ಕಾಯ್ತಾ ಇದಾರಲ್ಲ ಅದಕ್ಕೆ ಹಂಗಂದು ರಪ್ಪನಿ ಹೇಳಿ ಬಾ ಹೋಗೋಣ. ಪ್ರಮೀಳಮ್ಮ ಅದೇ ಹೋಗಿ ಕೂಕೊಂಡ್ವಿ. ಕೂಕೊಂಡಾಗ ನಿಮ್ಮ ಯಪ್ಪ ಬಂದು ಏನು ಹಂಗೆ ಸಿಡಿಮಿಡಿ ಚಿಂತಾಮಣಿ ನಿಮ್ಮ ಯಪ್ಪ ಹಂಗೆ ಹಿಂಗೆ ಸೊಲ್ತಮ್ ಧೂಲಿ ಅಂತಾನ. ನನಗೆ ಬೇಡ ಅವಳು ಹಂಗೆ ಹಿಂಗೆ ಈ ಸೋರ್ಸ್ದೇ ಇಲ್ಲದ ಇವಾಗ ಹೆಂಗೆ ಬಂತು ಅಂತಾನ ಅಂದ್ಬಿಟ್ಟ. ಎಲ್ಲ ಇವನಿ ಅಂತ ನಾನು ಮನಸ್ನಾಗ ಅಂದ್ಕೊಂಡು ಇಲ್ಲಪ್ಪ ನಾವು ಬಂದಿದ್ದ ಕೆಲಸ ಕೆಡ್ಸೋಣ ಕತೆ ಆಗೋಗ್ಬಿಡ್ತು. ಇನ್ನೆಲ್ಲಪ್ಪ ಪ್ರಮೀಳಮ್ಮನು ಗಣೇಶಪ್ಪನು ಒಂದು ಮಾಡಿದೆ ಹೆಂಗೆ ಅಂತ ನನ್ನ ಮನಸ್ನಾಗ ಹಂಗೆ ಭಯವಾದಂಗೆ ಹತ್ಕಣೆ ಅಮ್ಮಣ್ಣಿ. ತಗೊಳ್ಳೋಣ ನನ್ನ. ಆಮೇಲೆ ರಾಧಮ್ಮ ಎದ್ಬಿಟ್ಲು. ಹಂಗೆ ಹಿಂಗೆ ಅದು ಇದು ಅಂತಾನ ಮಾತಾಡ್ಬಿಟ್ರು ನಮ್ಮ ಗೌಡ್ರು. ಗೌಡ್ರು ತೂಕ್ನಾದ ಮನ್ಸ. ಆಯಪ್ಪ ಗೌಡ್ರ ಮೇಲೆ ನಿನ್ನ ಗಂಡ ಕೂಗಾಡ್ಬಿಟ್ಟು ಹಂಗೆ ಹಿಂಗೆ ಅಂತಾನ. ಗೌಡ್ರು ತಾಳ್ಮೆ ಕಳ್ಕೊಂಬ್ಲಿಲ್ಲ. ಪಾಪ ತಾಳ್ಮೆಯಿಂದ ಇರು. ಅದಂಗ ಅವಸರಕ್ಕೆ ಹೋಗಿ ಗೋತ್ರ ಕೆಡಿಸ್ಕೊಂಡ್ರಮ್ಮಂಗೆ ಮಾಡ್ಕೊಂಬದ್ ಬೇಡ. ನಿಂದು ಒಬ್ಬಂಟಿ ಜೀವನ, ಆಯಮಗಿಂದು ಹೆಣ್ಮಗಿಂದು ಒಬ್ಬಂಟಿ ಜೀವನ. ಇಬ್ರು ಅರ್ಥ ಮಾಡ್ಕೊಂಡು ಬದುಕ್ರೆ ಇಬ್ರು ಭಾಳ ಚೆನ್ನಾಗಿರ್ತೈತಿ ಅಂತಾನ ಇಬ್ರೊಂದಾಗಿ ನಾನು ಹೇಳಿದೆ, ಗೌಡ್ರು ಹೇಳಿರು, ತಿರ್ಗಾ ನಿಮ್ಮ ರಾಧಮ್ಮನೂ ಹೇಳಿರು. ಹೆಂಗ ಹಿಂಗಾಡಿ ಮೊದ್ಲು ಬೇಡ ಅಂತಿದ್ದನು. ಆಮೇಲೆ ಅವನು ಬೇಜಾರಾಗಿಬಿಟ್ಟ. ನನ್ನಿಂದ ನನ್ನ ಹೆಂಡತಿಗೂ ಬೇಜಾರಾಗ್ಬಿಟ್ಟೈತೆ. ಏನೋ ಯಾರೋ ಹೇಳಿಕೆ ಮಾತು ಕೇಳ್ಕೊಂಡೆ ನಿಂಗೆ ಹಾಳಾಗಿ ಹೋದೆ ಅಂತ ಹೇಳ್ಬಿಟ್ಟು ಅವನು ತಣ್ಣಗಾದ ಮನ್ಸ. ಒಳ್ಳೆ ಮನಸ್ನೇನ ಏನು ಮಾಡ್ತೀಯ ಸಿಟ್ಟು ನಿನ್ನ ಗಂಡು ನಂಗೆ ಮಾಡೈತಿ. ಹೇಳಿಕೆ ಮಾತನ್ನ ಬಲ್ ಕೇಳವ್ ನಿನ್ನ ಗಂಡ, ಅದಕ್ಕೆ ಹಂಗೆ ಆಗೈತೆ. ಇಲ್ಲ ಒಪ್ಕೊಂಡವ್ರಿ. ಇವತ್ತು ಬೈನಾಗಲು ನಾಳೆಗೂ ಬತ್ತಾನ ಊರಕ್ಕೆ. ಆಮೇಲೆ ನೀವಿಬ್ರು ಯಾತನ ಮಾಡ್ಕೊಳ್ರಿ. ಯಾತನ ಮಾಡ್ಕೊಳ್ರಿ ಅಂತ ಅಂದರೆ ತಿರುಗಿ ಜಾಗಿಗಳು ಆಡ್ಕೊಂಡಿರ.
ಇಬ್ರು ಮುತ್ತಿನ ತೊರೆ ಇದ್ದಂಗಿರ್ಬೇಕು. ಹೆಂಗೇಳು? ಮುತ್ತಿನ ತೊರೆ, ಮುತ್ತಿನ ಮಣಿನ ಜೋಡಿಸಿರೆ ಹೆಂಗ್ ಒಂದೊಂದೇ ಇರ್ತಾವಲ್ಲ, ಹಂಗೆ ಲಕ್ಷಣವಾಗಿರ್ಬೇಕು ನಿಮ್ಮ ಜೀವನನು ಅಂತ ನಾನು ಹೇಳೋದು ಅಷ್ಟೇನ. ಈಗ ನಾನು ಹೇಳೋದೇನೈತೆ, ಗೌಡ್ರ ಅದಕ್ಕೆ ಕರೆಸ್ತಿರೋದು. ನಿನ್ಗೆ ಏನೇನು ಹೇಳ್ಬೇಕು, ನಿನ್ ಗಂಡ ಬಂದಾಗ ಏನೇನು ಮಾತಾಡಬೇಕು, ನಿನ್ನ ಗಂಡನ್ನು ಕರೆಸ್ಬೇಕು. ಎಲ್ಲ ಫೋನ್ ಮಾಡಿರ್ತಾರೆ ನಿನ್ನ ಗಂಡಿಗೆ, ಬತ್ತೀನಿ ಅಂತ ಹೇಳಿರ್ತಾನೆ. ಅದಕ್ಕೆ ನಮ್ಮನ್ನೆಲ್ಲ ಕರೆಸ್ತಾ ಇದ್ದಾರೆ ಗೌಡ್ರು. ಈಗ ಮಣಿ, ನೀನು ತಲೆ ಕೆಡಿಸ್ಕೋಬೇಡ, ನಿನ್ನ ಬಾಳೋದನು ಬಂಗಾರವಾತು, ಸುಮ್ಕಿರಮ್ಮ. ಹಂಗಾರೆ ನನ್ನ ಗಂಡ ಒಪ್ಕೊಂಡೇನಜ್ಜಿ? ಅಯ್ಯೋ ಅಜ್ಜಿ, ಪುಟ್ಟಂಗಜ್ಜಿ, ಹಿಂಗಂತೀನಿ ಅಂತಲ್ಲ, ಅಯ್ಯಪ್ಪ ಭಾಳ ಒಳ್ಳೆ ಮನ್ಸ. ನಮ್ಮ ಅತ್ತೆ ಒಬ್ಳು ಚಂದ ಹಾಕಿದ್ದು ಬಿಟ್ಟಿದ್ದಿದ್ರೆ ನೀನು ನಾವ್ ಹೆಂಗಿದ್ವಿ ಗೊತ್ತೇ ಮದ್ವೆ ಆದ ಸುಬ್ನಾಗ. ಈಗಲೂ ನೆನಪಿಸ್ಕೊಂಡ್ರೆ ನನಗೆ ನಾಚಿಕೆ ಆದಂಗೆ ಆಕೈತಿ. ಪಿಕ್ಚರ್ನಾಗೆ ಹೀರೋಯಿನ್ ಹೆಂಗಿರ್ತಾ ಆಗ ಹಂಗೆ ಇದ್ವಿ ಕಣ್ಪುಟ್ರಂಗಜ್ಜಿ, ಹಂಗೆ ಇದ್ವಿ. ಬೆಂಗ್ಳೂರ್ಗೆ ಹೋಗೋದು ಹೆಂಗೆ ಕೇಳ್ಚ, ತುಮಕೂರ್ಗೆ ಹೋಗೋದು ಹೆಂಗೆ ಕೇಳ್ಚ, ನಾವು ಚಿಲ್ಮೆ ದೇವರಾಯನದುರ್ಗ ಎಲ್ಲ ಕಡೆ ನಾವು ಓಡಾಡ್ಕೊಂಡಿದ್ವಿ ಗಾಡಿಗೆ. ಅದು ಯಾರ ಕಣ್ಣು ಬಿತ್ತು, ಯಾರು ಹೇಳಿಕೆ ಮಾತು ನಮ್ಮ ಅಪ್ಪನ ಕಿವಿಗೆ ಬಿತ್ತು, ಎಲ್ಲ ನಾಶನವಾಗೋತು. ಹೆಂಗೋ ಇವಾಗ ನಿಮ್ಮಿಂದನೂ ಗೌಡ್ರಿಂದನೂ ಸೀರಣ್ಣನಿಂದನೂ ಸುಶೀಲಮ್ನಿಂದನೂ ನಾನು ಭಾಳ ಒಳ್ಳೇದಾಗ್ತಾಯ್ತು. ದೇವ್ರು ನಿಮ್ಗೆ ಚಂದ ಕಿಕ್ಕಿರ್ಲಿ ಕಣ್ಪುಟ್ರಂಗಜ್ಜಿ, ದೇವ್ರು ನಿಮ್ಗೆ ಚಂದ ಕಿಕ್ಕಿರ್ಲಿ. ನಾನು ಯಾರೋ ನೀವ್ಯಾರೋ, ಎತ್ತು ಮಗಳಿಗೆ ಒಳ್ಳೇದು ಮಾಡ್ದಂಗೆ ನನಗೆ ಮಾಡ್ತಿದ್ರಲ್ಲ ನೀವು. ನಿಮ್ಮ ಕಾಲಿಗೆ ಬಿದ್ದು ನನ್ನ ಋಣ ತೀರಿಸ್ಕೋಬೇಕು. ನಿಮ್ಮ ಪಾದ ಸೇವೆ ಮಾಡಿದ್ರು ಏನು ತೀರಲ್ಲ ಕಣ್ಪುಟ್ರಂಗಜ್ಜಿ ಇವೆಲ್ಲ. ಆತು ಕಣೆ ಅಮ್ಮಯ್ಯ. ಏನಂದ್ರೆ ಸಿಟ್ಟಾದಾಗ ಒಂದು ಮಾತಾಡೋದು, ಚೆನ್ನಾಗಾದಾಗ ಒಂದು ಮಾತಾಡೋದು ಮಾಡಬಾರ್ದು ನಾವು ಹೆಣ್ಮಕ್ಳು. ಎಲ್ಲ ತಟ್ಕೋಬೇಕು. ಕಷ್ಟಗಳು ಮನ್ಸಿಗೆ ಬರ್ದೇನು ಮರಕ್ಕೆ ಬರ್ತವೆ. ತಟ್ಕೋಬೇಕು. ಹೆಣ್ಮಕ್ಳಾದ್ರೂ ತಟ್ಕೋಬೇಕು, ಗಂಡು ಮಕ್ಳಾದ್ರೆ ಸಿಟ್ಟಂದೂ ತಡ್ಕೋಬೇಕು. ಕ್ವಾಪದಾಗ ಕೊಯ್ಕೊಂಡಿದ್ದು ಮೂಗು, ಕ್ವಾಪೆಲ್ಲ ಹೋದ್ಮೇಲೆ ತಣ್ಣಗಾದ್ಮೇಲೆ ನಾವು ಮೂಗು ಕೊಯ್ಕೊಂಡಿರ್ತೀವಿ, ಅದು ಬತ್ತೈತೆ ಬರಲ್ಲ. ಕೊಯ್ಕೊಂಬದ್ಕಿನ್ನು ಮುಂಚೆನೇ ಯೋಚನೆ ಮಾಡಬೇಕು. ಎಲ್ಲ ಸಿಟ್ಟು ಬಂದೈತಿ, ಇವಾಗ ನಾನು ಕತ್ತಿ ತಗೊಂಡು ಮೂಗು ಕೊಯ್ಕೊಂಡ್ರೆ ಆಮೇಲೆ ನೋಯ್ಯೋದು ನನಗೆ ಅಲ್ವೇ ಅಂತ ನಾವು ಯೋಚನೆ ಮಾಡ್ಬೇಕು. ಈಗ ಮಾತಾಡ್ಕೊಂಡು ಕೂಕೊಂಡ್ರೆ ಬೈಗಾಗತ್ತಕ್ಕ ಮಾತಾಡ್ಬೋದು. ಗೌಡ್ರು ಯಾಕೆ ಬರಳ್ತಾ ಇದ್ದಾರೆ, ಬಾ ಹೋಗೋಣ. ನಡಿ ಪುಟ್ರಂಗಜ್ಜಿ ಹೋಗೋಣ, ನಡಿ.